ಗುಗ್ರಟ್ಟಿ ಗ್ರಾಮದಲ್ಲಿ ರತಿಕಲ್ಯಾಣ ಎಂಬ ಬಯಲಾಟದಲ್ಲಿ ಮ್ಯಾನೇಜರ್ ಆದಂತಹ ಯರ್ಸ್ವಾಮಿ ಅವರು 1000 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಗಂಗಾಧರ ಓಮ ಮಹೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ದಯ ತೋರ ಕರುಣಾಳು ಮಹದೇಶ್ವರ ತೊರೆಯ ಶಶಿಶೇಖರ ದಯ ತೋರ ಕರುಣಾಳು ಮಹದೇಶ್ವರ. ಸೋಮಲಾಪುರ ನಾಗರಾಜ್ ಅವರು ಈ ಸುಂದರವಾದ ಪುಷ್ಪವನ್ನು ಅಭಿಮನ್ಯು ಪಾತ್ರ ಮಾಡುವಂತೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ನಮೋ ನಮೋ ಎನ್ನಂ ಪರ್ವತನೇ ದೀರ್ಘಾಸ್ತ್ರ ವಸ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ ಕುಮಾರ ಅಮ್ಮಯ್ಯ ಕರದಲ್ಲಿ ಕೋದಂಡವನ್ನು ಪಡೆದುಕೊಂಡು ಧನುರ್ಧಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಂದ. ದ್ರೋಣನ ಚಕ್ರವ್ಯೂಹವನ್ನು ಬೀಳಿಸಿರುವನಂತೆ ಅದಕ್ಕಾಗಿ ಆ ರಣರಂಗದಲ್ಲಿ ಯುದ್ಧವನ್ನು ಮಾಡಿ ಬರಕ್ಕೆ ಹೋಗಿವರನು ಮತ್ತೆ ಕಂದ. ಅಮ್ಮಯ್ಯ ದ್ರೋಣನು ನಿರ್ಮಿಸಿದಂತಹ ಚಕ್ರ ಬಿಂಬವನ್ನು ಭೇದಿಸುವುದು ನಿನ್ನಿಂದ ಸಾಧ್ಯವೇ? ಅದು ಯಾತಕ್ಕೆ ಸಾಧ್ಯವಲ್ಲಮ್ಮಯ್ಯ? ನೀನು ಚಿಕ್ಕವರೆಲ್ಲವೇ ಕಂದ. ನಾನು ಚಿಕ್ಕವನಾದರೆ ಶಸ್ತ್ರಾದಿಗಳನ್ನು ಚಿಕ್ಕವನ ಮಾತೆ ಕಂದ. ಅಮ್ಮಯ್ಯ ಆ ಚಕ್ರ ಬಿಂಬದ ವಿಚಾರವನ್ನು ಹೇಳುವೆನು, ವಿಸ್ತಾರವಾಗಿ ಕೇಳು. ಅದೇ ಸಂಸ್ಕಾರಗಳಮ್ಮಯ್ಯ. ಕೇಳೇ ಕುವರ ಕಾಳಗದ ಬೇಕಾರ ವಿಸ್ತಾರ ಕುವರ ಅಮ್ಮ
ಅಮ್ಮ ಮಾತೆ ವರ್ಷ 14ರಲ್ಲಿ ರಣರಂಗದ ಆಪೇಕ್ಷೆ ನಿನಗೆ ತಕ್ಕಿ ಇನ್ನು ಯುದ್ಧ ಮಾಡಬೇಕೆಂಬ ಆಪೇಕ್ಷೆ ಇರೋದ ಮಾತೆ ಕಂದ ಜನನೇ ಭೀಕರವಾದ ಭೂಮಿಯ ಕಂಡಾಕ್ಷರವೇ ನೀನು ಭೀತಿ ಬಂದಿ ಭ್ರಾಂತನಾದಿ ಕಂದ ಅಮ್ಮಯ್ಯ ಎತ್ತ ನೋಡಿದ ಮಧೋನ್ಮತ್ತನಾದ ರುಂಡಗಳು ವೀರ ಖಡ್ಗದಿಂದ ಕಳೆದ ವಿದ್ರವ ಕರಚರಂಗಗಳು ಅರಗಣ್ಣ ತೆರೆದು ಅಂಜಿಸುವಂತಹ ಮುಂಡಗಳು ಪ್ರೀತಿಯಿಂದ ಕುಣಿದಾಡುತ್ತಿರುವ ಭೂತ ಪ್ರೇತಗಳು ಆ ಭೂತ ನಮ್ಮನೆ ಮಾತೆ ಕಂದ ಜನನೇ ಅಂಥಾರರ ಭೂಮಿಯ ಕಂಡಾಕ್ಷರವೇ ನೀನು ಭಯಗ್ರಸ್ತನಾಗುವೆ ಎಷ್ಟು ಮಾತ್ರಕ್ಕೆ ಭಯ ಪಡಿಬರಮ್ಮಯ್ಯ ಸುಮ್ಮನೆ ಅರಮಂದಿರಕ್ಕೆ ಹೋಗೋಣ ಅಭಿಮಾನ್ಯ ಆ ರಣಭೂಮಿ ಎಂದರೇನು ಸಾಮಾನ್ಯ ಅಮ್ಮ ನೀತಿ ಮತಿ ತೊಳೆದ ಮಾತೆ ಆ ತೊರದಿಂದ ರಥ ಒಡೆದು ಐತ್ಯವನ ರಾತವನ್ನ ಘಾತಿಸಿ ಭೂತಳದ ಕೀರ್ತಿಯಂ ತರುವ ಪಾರ್ಥನ ಪುತ್ರಿಗೆ ಇಂಥವರ ವಿದ್ಯೆ ಇಂಥ ಮಾತ್ರವೇ ಹೇಳಿದವ ಕಂದ ಅಯ್ಯ ಕುಮಾರ ಭೂತಗಳ ನಡುವೆ ಮಾತನಾಡುವ ತಾತಯ್ಯ ಇಂಥ ಭೂತಾಟ್ಯ ಮಾಡುವ ಕೋಟಿಗಳ ಪಿಣದ ಮರದ ನೇತಾಡುವಂತ ಕಚ್ಚುವ ರೀತಿ ರೈತರ ಮುಂದೆ ಏನು ಮಾತನಾಡ್ತಾರೆ ಕಂದ ಕಡು ಬರದಿ ಕರ ಜಡತೆಯೊಳ ಕಾರ್ಮಕ ಮಂಪೆಡದ ವರ್ಣವ ಕಡುಗನಿಯನ್ನ ತಡೆಯವನೇ ಇಡಿದ ಕೆಲವನ್ನ ಕೆಲದ ಜಯಚಿರಿಯ ಒಡೆಯರಗಳನ್ನು ಆಶೀರ್ವಾದ ಮಾಡು ಎಲ್ಲರಲ್ಲಿ ನನ್ನನ್ನು ಮಾತ್ರ ತಡೆಯಲಾಗದು ದಡಲೆಂದು ಸಿಡಿಲಿ ಎರಿಗಿದಂತೆ ಗುಡಿಸಿ ಜಡಮತಿ ಕುರುಪಡಿಯನ್ನು ಗಣಗಳನ್ನು ನಡಗಿಸುವವನ ಮಾತೆ ತಡ ಮಾಡದೇನಿಗೆ ನಿಯಮವನ್ನು ಪ್ರತಿಜಗತ್ತೆ ಕಂದ ಅಮ್ಮಯ್ಯ ಆ ಕರ್ಣ ದ್ರೋಣರನ್ನು ಜಯಿಸುವುದು ನಿನ್ನಿಂದ ಆಗದ ಮಾತು ಪುತ್ರ ಸಹಜವಾಗಿ ಜಯಿಸುವವನ ಮಾತೆ ಕುಮಾರ ಅಮ್ಮಯ್ಯ ಹೇಳುವೆನು ಕೇಳು ಅದೇನು ಸಂಸ್ಕಾರಗಳ ಮಾತೆ ವೀರ ಕರ್ಣ ದ್ರೋಣ ಸೋಗಳ ವೀರರ ಆಶೋರರ ಗಂಭೀರ ಸಾರಿ ಪೋಗರು ಬಿಡಲು ನಿನ್ನ ಅಮ್ಮಯ್ಯ ಅದೇನು ಸಂಸ್ಕಾರಗಳು ಅಮ್ಮಯ್ಯ ಸಾರಿ ಪೋಗಲು ಬಿಡಲು ನೀ ಕೇಳೆ 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 ಕುವರ ಮಗನೇ ಅಮ್ಮ ಮಾತೆ ಕಂದ ಅಮ್ಮಯ್ಯ ನಿನಗೆ ಯಾರೋ ಎಂಥ ಬೋಧನೆಯನ್ನು ಮಾಡಿದರು ಅವರಿವರ ಬೋಧನೆ ತುಂಬ ಅವರಿವರ ಮಾತು ಕೇಳಿ ಕೇಳವನಲ್ಲಮ್ಮಯ್ಯ ಈ ನಿನ್ನ ಮಗ ಅಳಿಯದ ತರುಣನಿಗೆ ಮರಳಿ ಹಿಡಿಯುವಂತೆ ಯಾರು ಬೋಧನೆಯನ್ನು ಮಾಡಿದರು ಹೌದು ಮಾತೆ ಕಂದ ಜನನೇ ದುರ್ಬಲನಾದ ಕೌರವನ ಸೈನ್ಯದಲ್ಲಿರುವ ದುರಧೀರರನ್ನು ಸಾಮಾನ್ಯದನ್ನು ತಿಳಿದುಕೊಂಡಿರುವೆಯಾ ಆ ಅಭಿಮಾನಿಯನ್ನು ಸಾಮಾನ್ಯ ತಿಳಿಯ ಮಾತೆ ಕಂದಾಭಿಮನ್ಯು ಅಮ್ಮ ಮಾತೆ ಕರ್ಣ ದ್ರೋಣ ಕೃಪಾ ಶಲ್ಯ ಅಶ್ವತ್ಥಾಮ ಮೊದಲಾದ ವೀರರು ದುರವನ್ನು ಮಾಡಿದಂಥ ಅತಿರಥರು ಹೌದು ಅಮ್ಮಯ್ಯ ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಡಾಡುವ ಮಗನೇ ಅಮ್ಮ ಮಾತೆ ಕೋದಂಡವನ್ನು ಪಡೆದುಕೊಂಡು ರಣಮಂಡಲಕ್ಕೆ ಹೋಗದಿರು ಕುಮಾರ ನಿನಗೆ ತಿಳಿಯದು ಆ ಸಮರಂಗದ ಭೀಕರ ಅಮ್ಮ ದೇವಕಿಯ ಗರ್ಭದಲ್ಲಿ ಹೊತ್ತ ಭವಿಸಿದ ಜನರೇ ಕಂದ ಕಪಟ ಕುರುಪತಿಗೆ ಪಟಲದ ಒಳಗೆ ಎನಿಗಾಡಿದರು ಸುಮರತ್ತವರಾಡಿರುವರು ದ್ರೋಣಾದಿಗಳಿರುವ ಕಂದ
ಮಯ್ಯ ಕುಮಾರ ಇಂದಿನ ರಣರಂಗದಲ್ಲಿ ಕರ್ಣ ದ್ರೋಣಾದಿಗಳು ಒಂದುಗೂಡಿ ಬಂದರು ಮಾನಸರ ಸಂಧಾನದಿಂದ ಅವರ ಕೊಂದರುಗಳನ್ನು ಒಂದು ಕ್ಷಣ ಮಾತ್ರಗಳು ನಿಂತು ತೆಗೆದಿದ್ದರೆ ಮಳೆಯೇ ಎಲ್ಲ ಫಲವೇನು? ಮಯ್ಯ ಕಂದ ವೈರ್ಯ ಬಲ ಸಂಭವವನ್ನು ನಿಗ್ರಹಿಸುವ ಪ್ರಾಜ್ಞನಾದ ಪಾರ್ಥನ ನಂದನಿಗೆ ಶೀಘ್ರವಾಗಿ ನನಗೆ ಆಜ್ಞೆಯನ್ನು ಮಾಡಿದರೆ ವಿಘ್ನವಿಲ್ಲದ ಕೌರವನ ಬಲ ಎಲ್ಲ ಭಗ್ನವನ್ನ ಮಾಡಿ ಬರ್ತೀನಿ ಜನರೇ. ಅಮ್ಮಯ್ಯ ಒಂದೇ ಹಠವನ್ನು ಹಿಡಿದು ಹೋಗುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಮಾತೆ? ನಿನ್ನ ಎತ್ತಾತರಾದ ಪಾರ್ಥನ ಬಂದು ಪುತ್ರನ ಎತ್ತ ಪೋದನೆಂದು ಕೇಳಿದರೆ ಏನೆಂದು ಹೇಳಬೇಕು? ನಮ್ಮ ಜನಕನ ಬಂದು ಕೇಳಿದರೆ ಆ ರಣರಂಗದಲ್ಲಿ ಯುದ್ಧವನ್ನು ಭೇದಿಸುವುದಕ್ಕೆ ಹೋಗಿರುವಂತೆ ಮಾತೆ. ಕುಮಾರ ಹೇಳುವೆನು ಕೇಳು. ಏನು ಸೌಕಾರ್ಯಗಳಮ್ಮಯ್ಯ? ಜನನೇ ಅದೇನ ಸೌಕಾರ್ಯಗಳಮ್ಮಯ್ಯ? ಕಂದ ಅಮ್ಮ ಮಾತೆ ಎನ್ನ ನುಡಿಯನ್ನು ಆಲಿಸೈ ಬಾಲ ಆನಂದ. ಹೌದಮ್ಮಯ್ಯ. ಮಗನೇ ಜನನೇ ಸೈ ಸೈ ನನಗೆ ಒಳ್ಳೆ ಹಿತೋಕ್ತಿಯನ್ನೇ ಹೇಳಿದೆ. ಕುಮಾರ ಮಾತೆ ಆನೆಯ ಮುಂದೆ ಸಿಂಹವು ಪರಿಣಮಿಸಬಹುದೇ? ಕಂದ ಮಾತೆ ದುರ್ಬಲನಾದ ಕೌರವನ ಸೈನ್ಯವನ್ನು ಪಕ್ಕರೆ ಅಯ್ಯ ಹೆಬ್ಬಾವಿಯ ಬಾವಿನಿ ಸಿಲುಕಿದ ಗುಬ್ಬಿ ಮರಿಯಂತಾಗುವೆ. ಗುಬ್ಬಿಯ ಬಲವರೆಗೆ ಹೆಬ್ಬುಲಿಯ ಬಲವರ ಮಾತೆ. ಕಂದ ಅಮ್ಮಯ್ಯ ಒಡವೆಯನ್ನು ನನಗಿಸುವ ಕಡವರದಿ ಸಾಲ್ಗಟ್ಟಿ ಸೈನ್ಯವು ನಿನ್ನನ್ನು ಮುತ್ತಿಕೊಂಡು ಅತ್ತ ಇತ್ತ ಬಿಡದೆ ನೀನು ದಿಕ್ಕು ತಪ್ಪಿ ಆಗ ಅಮ್ಮ ಎಂದು ಕರೆದರೆ ನಿನಗೆ ಅಕ್ಕರತೆಯನ್ನು ತೋರುವರು ಯಾರಿರುವರು? ಆ ಕೌರವ ದ್ರೋಣರನ್ನ ದಿಕ್ಕು ತಪ್ಪಿಸುವರು ಮಾತೆ. ಕಂದ ಅಮ್ಮಯ್ಯ ಅಯ್ಯೋ ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧೂ ಪುರೇಶನ ಸರ್ವತ ಮೆಚ್ಚಲಾರನ ಬಾಲ ಭವ್ಯ ಗುಣಶೀಲ. ಅಮ್ಮ ಒಂಬತ್ತು ತಿಂಗಳ ಹೊತ್ತು ಸಾಕಿ ಸನಿವಿದ ಅಮ್ಮ ಪರ್ವತನೇ ಕಂದ ಬಿಡುಗಣ್ಣಾದಿಗಳ ತಡೆದ ಎತ್ತ ಕೊಡುವ ಕಡುಗಲಿಯಾದ ಎನ್ನ ಮುಂದೆ ಉಳಗನಂದ ನುಡಿದರೆ ಕಂದ ಗುಪ್ಪಿಯ ಬಲವಳೆಗೆ ಎಪ್ಪುಲಿಯ ಬುಳವದೆ ಕೊಪ್ಪಿದ ಆನೆಗೆ ಸಿಂಹದ ಮರಿ ಕೈವಸವಾಗುವುದೇ ಸತ್ಯೇವತೆಗಳ ನಿರ್ಧಾರವಾಗುವಂತೆ ಅಪ್ಪರಿಸಿ ಏರು ಪಪ್ಪೆ ನಿತ್ತರೆ ಯಾವ ದುರ್ಬಲರಾದ ಕೌರವರಮ್ಮ ಕಪ್ಪಗಿಯೋ ಭಾಗ ಮಾಡಿ ಬರಬೇಡ. ಮೂರ್ಛಗತೋರ ಅರ್ಜುನನ ನಂದನನ ಮುಂದ ದುರ್ಜನರಾದ ದೌರ್ಜನವು ಪೂಜಿತಲಾಗದ ಅರಿಯದ ಮಾತೆ
ತಡ ಮಾಡದೆ ನನಗೆ ನೇಮವನ್ನು ಕೊಡುತ್ತೆ ಜಾಗ್ರತೆ. ಮಗನೇ, ಅಮ್ಮಯ್ಯ ದೇವರನ್ನು ಕೊಡಲು ನನ್ನಿಂದ ಆಗುವುದಿಲ್ಲ ಪುತ್ರ. ಅದೇ ತಕ್ಕೆ ಆಗೋದ ಮತ್ತೆ ಕಂದ, ಮತ್ತೆ ಚಿಕ್ಕವನಾಗಿ ನೀನು ಆ ಚಕ್ರವೆಂಬುವನ್ನು ಭೇದಿಸುವುದು ಸಾಧ್ಯವಿಲ್ಲ ಕಂದ. ಅಮ್ಮಯ್ಯ ಕುಮಾರ, ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಮೆರೆಯುವ ಬಿಲ್ಲವನವನ ಚಿಕ್ಕವನ ಮಾತೆ. ಕುಮಾರ, ಮಾತೆ ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನನಿರುವನಲ್ಲ. ನಮ್ಮ ದಪ್ಪನ ಬೆಂಬಲ ನಾನು ಹೋಗಿವರನ ಮಾತೆ. ಬೇಡ ಮಗನೇ, ಯಾವುದೇ ಅದಕ್ಕೆ ಬೇಡ ಮಾತೆ. ಯುದ್ಧ ಮಾಡುವ ವಯಸ್ಸು ನಿನಗಿನ್ನೂ ಬಂದಿಲ್ಲ ಕಂದ. ಅಮ್ಮ ಮಾತೆ, ಕುಮಾರ, ಚಿಕ್ಕವನಂದು ಹೇಳ್ತಿರಿಯಲ್ಲ, ಚಿಕ್ಕವನ ಪೌರಿಸವನು ಹೇಳುವನು ಇಷ್ಟಾರ ವೈದ್ಯಳು. ಚೆನ್ನಾಗಿ ಹೇಳು ಪುತ್ರ. ಸಣ್ಣದಾದ ಮೀನುಗಳು ಇಡೀ ಸಮುದ್ರವನ್ನು ಈಜಾಡದು ಬಿಟ್ಟಿತೆ. ಸಣ್ಣದಾದ ಕಿಡಿಕಡಿಗೂ ಇಡೀ ದೊಡ್ಡದಾದ ಕಾಡುವನ್ನು ಸುಡುವುದು ಬಿಟ್ಟಿತೆ. ಮಾತೆ, ಕುಮಾರ, ಸಣ್ಣದಾದ ಗರಗಸವು ದೊಡ್ಡದಾದ ಮರದ ಬಡ್ಡಿಯನ್ನು ಕೊಯ್ದು ಬಿಟ್ಟಿತೆ. ಸಣ್ಣದಾದ ಸೂರ್ಯನ ಕಿರಣವು ಇಡೀ ಜಗತ್ತಿಗೆ ಬೆಳಕು ಕೊಡುವುದು ಬಿಟ್ಟಿತ್ತೆ ಮಾತೆ. ಅಮ್ಮಯ್ಯ, ನಾನು ಚಿಕ್ಕವನಾದರೆ ಎಂದ ಕರದಲ್ಲಿ ಮೆರೆಯುವ ಬಿಲ್ಲವನ ಚಿಕ್ಕವನ ಮಾತೆ. ಕಂದ, ಅಮ್ಮಯ್ಯ, ಈ ಚಿಕ್ಕ ವಯಸ್ಸಿನಲ್ಲಿ ಸತಿಯರ ಜೊತೆ ಸುಖದಿಂದ ಕಾಲವನ್ನು ಕಳೆಯುವುದು ಬಿಟ್ಟು ಆ ಕೌರವರ ಪಂಥವನ್ನು ತೊಟ್ಟು ಹೋಗುವುದು ತಕ್ಕ ನಡತೆಯಲ್ಲ ಕಂದ. ಯಾಕೆ ತಕ್ಕ ನಡ್ತೀಯಲ್ಲ ಅಮ್ಮಯ್ಯ. ಮಗನೇ, ಜನನೇ ಹೇಳುವೆನು ಕೇಳು. ಅದೇನು ಸಂಸ್ಕಾರ ಅಮ್ಮಯ್ಯ. ಬೇಡಾವೋ ಇಂಥ ಗುಣ ಮಾಡಲು ನಿನ್ನಾಗೆ ಬರುವುದು ಸಹಜ. ಅಮ್ಮಯ್ಯ, ಅದೇನು ತಾರವಿಗಳ ಮಾತೆ. ಬೇಡ ಮಗನೇ, ಬೇಡಿ ಬಂದೇನ ಮಾಡದಿರು ಆತುರ. ಬೇಗನೆ ಆಡಿ ಪಾಡುವುದನ್ನು ಬಿಟ್ಟು ಕೋಡಿ ಕಾಳಗಬೇಕು ನಿನಗೆ ಮಗನೇ. ಮಗನೇ, ಸೈಲೆನ್ಸ್. ಇವಾಗ ತಾನೇ ಆಗಮಿಸಿರುವಂತ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂತ ಗಾಜಬ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಕೇಳಿಕೊಳ್ತೇನೆ. ಮೈಕ ಬಯಲಾಟ ಒಂದು ಕಾರ್ಯಕ್ರಮಕ್ಕೆ ಬಳ್ಳಾರಿ ನಗರದ ಶ್ರೀಯುತ ಶ್ರೀ ಕನಕದುರ್ಗಮ್ಮ ಧರ್ಮಕರ್ತರಾಗಿದ್ದ ಪಿ ಗಾಜಪ್ಪನವರು ಈ ಒಂದು ಕಾರ್ಯಕ್ರಮ ಆಗಿದ್ದ ಅವ್ರನ್ನ ಸಹಿತ ವೇದಿಕೆ ಕರೆತಿದ್ದೀವಿ. ಅದೇ ರೀತಿಯಾಗಿ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಆರ್ ಮಾಧವರೆಡ್ಡಿ ಸರ್ ಸಹಿತ ಮಾಧವರೆಡ್ಡಿ ಸರ್ ಅವರು ಅವ್ರ ಸಮೇತ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಮಾಧವರೆಡ್ಡಿ ಚಾಟೋಡ ಸರ್ ಅವರು ಅವ್ರ ಸಮೇತ ವೇದಿಕೆ ಮೇಲೆ ಬರಬೇಕು. ಅನಿಮೇಶ್ ಯಾದವ್ ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅದೇ ರೀತಿಯಾಗಿ ಶ್ಯಾಮವಾಸ್ಪುರ ಗ್ರಾಮದ
ಕಟ್ಟಪ್ಪನವರು ಸನ್ಮಾನ ಮಾಡಬೇಕೆಂದು ವಿನಂತಿ. ಅದೇ ರೀತಿಯಾಗಿ ಆರ್ ಮಾಧುರಡೆ ಅವರಿಗೆ ಶ್ರೀಯುತ ಹೊನ್ನೂರಪ್ಪ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಚಾಟೋಡಗನ್ನದ ಸಿ ಹನುಮೇಶ್ ಅವರಿಗೆ ಸಹಿತ ಬೈಲೂರು ಕಟ್ಟಪ್ಪನವರಿಂದ ಸನ್ಮಾನ. ಈ ಒಂದು ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಶ್ರೀಯುತ ಗಾದೆ ಎಲ್ಲ ಸಮಸ್ತ ಶ್ರೀನಿವಾಸಪುರ ಬಂಧುಗಳಿಗೆ ನಮಸ್ಕರಿಸಿ, ಇವತ್ತೇನು ಜಾತ್ರಾ ಒಂದು ಪ್ರಯುಕ್ತ ಒಂದು ಬಯಲಾಟ ಕಾರ್ಯಕ್ರಮ ಹಳ್ಳಿಗಳಲ್ಲಿ ತಾವು ಶ್ರಮಜೀವಿಗಳು ಇಂಥ ಹಬ್ಬ ಸಂದರ್ಭಗಳಲ್ಲಿ ಎಲ್ಲರೂ ಸೇರಿ ಒಂದು ಪೂಜೆ ಮತ್ತು ಇಂಥರ ಮನೋರಂಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀರಿ. ಇವಾಗ ನಮ್ಮ ಮಾತುಗಳಕ್ಕೆ ಯಾರಿಗೂ ತಯಾರಿಲ್ಲ, ಯಾಕಂದರೆ ಆಟ ನೋಡ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ ನಿಮಗೆ. ದಯವಿಟ್ಟು ಕ್ಷಮೆ ಇರಲಿ, ಇದು ಪದ್ಧತಿ. ಯಾಕಂದರೆ ಪಾಪ ಆ ಸಮಾಜಗಳಲ್ಲಿ ಆ ಗೌರವ ಕೊಡೋಂಥ ಅವ್ರಿಗೂ ಸಹ ಕರಿಬೇಕಂತ ಆಸೆ ಇರುತ್ತೆ. ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಒಳ್ಳೆಯದಾಗಲಿ. ಇಂಥ ಒಂದು ಸಂದರ್ಭಗಳು ಜಾಸ್ತಿ ನೀವೆಲ್ಲ ಹಿಂಗೆ ಸೇರಿದಾಗ ಒಂದು ವಾತಾವರಣ, ಒಂದು ಒಳ್ಳೆಯ ವಾತಾವರಣ ಆಗಲಿ ಅಂತ ಹೇಳ್ತಾ ನನ್ನನ್ನು ಇವತ್ತು ಈ ಊರಿಗೆ ಕರೆಸಿ ಸನ್ಮಾನ ಮಾಡಿದಂಥ ಎಲ್ಲ ಸಮಸ್ತ ನನ್ನ ಬಂಧುಗಳಿಗೆ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಪ್ರಕಾರ ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ಗಾದಪ್ಪ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಮಾಧುರಡೆ ಅವರು ಒಂದೆರಡು ಮಾತಾಡಬೇಕಂತ ಹೇಳಿ ವಿನಂತಿ. ಚನ್ನಾಸ್ಪುರ ಗ್ರಾಮದ ಎಲ್ಲ ನಮ್ಮ ಸಹೋದರ ಸಹೋದರಿಯರೆಲ್ಲರ ಹೆಸರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಅಭಿಮಾನ್ಯ ಕಾಳಗದ ಬಯಲಾಟವನ್ನು ಅದ್ದೂರಿಯಾಗಿ ಎರಡನೇ ಬಯಲಾಟ ಎಲ್ಲ ಈ ಊರಲ್ಲೆಲ್ಲ ಬಯಲಾಟ ಕಟ್ಟಿದಂಥ ಮಕ್ಕಳೆಲ್ಲ ರೈತ ಮಕ್ಕಳೇ. ಇವತ್ತು ನಾವೆಲ್ಲರೂ ಕೂಡ ಪ್ರತಿ ವರ್ಷ ಚನ್ನಾಸ್ಪುರ ಗ್ರಾಮದಲ್ಲಿ ಏನು ದೇವಿ ಹಬ್ಬವನ್ನು ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷ ಲಕ್ಷ ಕೂಡ ಖರ್ಚು ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ಆ ದೇವರು ಭೂಮಿ ತಾಯಿ ಸಂಪತ್ತನ್ನು ಕೊಡಲಿ, ಒಳ್ಳೆ ಬೆಳೆಯನ್ನು ಬರಲಿ ಅಂತ ಹೇಳಿ ನಮ್ಮ ಅಭಿಮಾನ್ಯ ಕಾಳಗ ಬಯಲಾಟವನ್ನು ನೀವೆಲ್ಲರೂ ಕೂಡ ಏನು ಇದು ಬೆಳಗ್ಗೆ 6-7 ಗಂಟೆವರೆಗೆ ಆಗುತ್ತೆ, ಅಲ್ಲಿವರೆಗೆ ನೀವು ಎಲ್ಲರೂ ನೋಡಬೇಕಂತೇಳಿ ನಾನು ಆಶಿಸ್ತಾ ಎಲ್ಲ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಗ್ರಾಮದ ಎಲ್ಲ ರೈತ ಸಹೋದರಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸೇನೆಸ್ ಗುಗ್ಗರೆಡ್ಡಿ ರಮೇಶ್ ಸರ್ ಅವರು ಈ ಬಯಲಾಟ ಸಂಘಕ್ಕೆ 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. $1,000